ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಚರ್ಚೆಯಲ್ಲಿ ನಾವು ಫೆಬ್ರವರಿ 12, 2026ರ ಪ್ರಮುಖ 10 ಪ್ರಚಲಿತ ವಿದ್ಯಮಾನಗಳನ್ನು ಪ್ರಶ್ನೋತ್ತರಗಳ ಮೂಲಕ ಅರ್ಥಮಾಡಿಕೊಳ್ಳೋಣ. ನೀವು ಯುಪಿಎಸ್ಸಿ, ಕೆಎಎಸ್, ಪಿಎಸ್ಐ ಹೀಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ಈ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇವತ್ತು ನಾವು ಏನೇನು ನೋಡ್ತೀವಿ ಅಂದ್ರೆ, ಮೊದಲು ಪ್ರಮುಖ ಪ್ರಶ್ನೆಗಳನ್ನ ವಿವರವಾಗಿ ಚರ್ಚೆ ಮಾಡೋಣ. ಆಮೇಲೆ ಕಲ್ತಿದ್ದನ್ನೆಲ್ಲ ನೆನ್ಪಿಸ್ಕೊಳ್ಳಕ್ಕೆ ಒಂದು ಕ್ವಿಕ್ ರಿವಿಷನ್ ರೌಂಡ್ ಇರುತ್ತೆ, ಮತ್ತು ಕೊನೆಯಲ್ಲಿ ನಿಮ್ಗಾಗಿಯೇ ಒಂದು ಪ್ರಶ್ನೆ ಕಾಯ್ತಾ ಇರುತ್ತೆ. ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಅಲ್ವಾ? ಮೊದಲಿಗೆ ಇವತ್ತಿನ ಅತಿ ಮುಖ್ಯ ಪ್ರಚಲಿತ ವಿದ್ಯಮಾನಗಳ ಆಧಾರಿತ ಪ್ರಶ್ನೆಗಳನ್ನ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದ್ದು. ಐಎನ್ಎಸ್ ಅರ್ನಾಲಾ ಇದು ಯಾವ ತರಹದ ಯುದ್ಧ ನೌಕೆ? ಆಪ್ಷನ್ಸ್ ನೋಡೋಣ. ಎ ಕ್ಷಿಪಣಿ ನಾಶಕ, ಬಿ ವಿಮಾನವಾಹಕ ನೌಕೆ, ಸಿ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ಕ್ರಾಫ್ಟ್, ಅಥವಾ ಡಿ ಅಣು ಪಾತಾಳ ನೌಕೆ. ಏನನ್ಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಹೌದು, ಐಎನ್ಎಸ್ ಅರ್ನಾಳಾ ಅನ್ನೋದು ಒಂದು ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್. ಅಂದ್ರೆ ನಮ್ಮ ಕರಾವಳಿ ತೀರದ ಆಳ ಕಡಿಮೆ ಇರೋ ಪ್ರದೇಶಗಳಲ್ಲಿ ಅಡಗಿರೋ ಸಬ್ಮರೀನ್ಗಳನ್ನ ಪತ್ತೆ ಹಚ್ಚಿ ಅದನ್ನ ನಾಶ ಮಾಡೋಕೆ ಅಂತಾನೆ ಇದನ್ನ ಡಿಸೈನ್ ಮಾಡಿದ್ದಾರೆ. ಇದರ ವಿಶೇಷತೆ ಏನು ಗೊತ್ತಾ? ಇದು ಪೂರ್ತಿಯಾಗಿ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ನಮ್ಮ ಕೋಲ್ಕತ್ತಾದಲ್ಲಿರೋ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಕಂಪನಿ ನಿರ್ಮಿಸಿದೆ. ಇನ್ನೊಂದಕ್ಕೆ ಅರ್ನಾಳಾ ಅಂತ ಯಾಕೆ ಹೆಸರಿಟ್ರು ಅಂದ್ರೆ, ಮಹಾರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ಅರ್ನಾಳಾ ಕೋಟೆ ಇದೆ, ಅದರ ನೆನಪಿಗಾಗಿ. ಇದು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನ ಇನ್ನಷ್ಟು ಬಲಪಡಿಸುತ್ತೆ. ಮುಂದಿನ ಪ್ರಶ್ನೆ ಇದು ಟೆಕ್ನಾಲಜಿಗೆ ಸಂಬಂಧಿಸಿದ್ದು. ಇತ್ತೀಚೆಗೆ ಸಿಂಥೆಟಿಕ್ ಕಂಟೆಂಟ್ ಅನ್ನೋ ಪದ ತುಂಬ ಕೇಳಿಬರ್ತಿದೆ ಅಲ್ವಾ? ಹಾಗಿದ್ರೆ ಇದರ ಅರ್ಥವೇನು? ಇದು ಮನುಷ್ಯರೇ ಮಾಡಿದ್ದ, ಎಐ ಮೂಲಕ ಮಾಡಿದ್ದ, ಕೇವಲ ಟೆಕ್ಸ್ಟ್ ಅಷ್ಟೇನಾ, ಅಥವಾ ಇದು ಸರ್ಕಾರಿ ಪ್ರಕಟಣೆಗಳಾ? ಯೋಚನೆ ಮಾಡಿ. ರೈಟ್, ಸರಿಯಾದ ಉತ್ತರ ಆಪ್ಷನ್ ಬಿ. ಸಿಂಥೆಟಿಕ್ ಕಂಟೆಂಟ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಬಳಸಿ ಕ್ರಿಯೇಟ್ ಮಾಡಿರೋ ಅಥವಾ ಬದಲಾಯಿಸಿರೋ ಯಾವುದೇ ಕಂಟೆಂಟ್, ವಾಯ್ಸ್, ಇಮೇಜ್, ವಿಡಿಯೋ ಯಾವುದಾದ್ರೂ ಆಗಿರ್ಬೋದು. ಡೀಪ್ ಫೇಕ್ಗಳೆಲ್ಲ ಇದರದೇ ಒಂದು ಭಾಗ. ಇದರಿಂದ ತಪ್ಪು ಮಾಹಿತಿ ಬೇಗ ಹರಡುತ್ತೆ. ಅದಕ್ಕೆ ಭಾರತ ಸರ್ಕಾರ ಈಗ ಹೊಸ ಐಟಿ ರೂಲ್ಸ್ ತರ್ತಾ ಇದೆ. ಅದರ ಪ್ರಕಾರ ಯಾವುದೇ ಎಐ ಜನರೇಟೆಡ್ ಕಂಟೆಂಟ್ ಇದ್ರೂ ಅದರ ಮೇಲೆ ಎಐ ಜನರೇಟೆಡ್ ಅಂತ ಲೇಬಲ್ ಹಾಕಲೇಬೇಕು. ಅಷ್ಟೇ ಅಲ್ಲ, ಮೊದಲೆಲ್ಲ ಹಾನಿಕಾರಕ ಕಂಟೆಂಟ್ ತಡೆಯಕ್ಕೆ 36 ಗಂಟೆ ಟೈಮ್ ಇತ್ತು. ಈಗ ಅದನ್ನ ಕೇವಲ 3 ಗಂಟೆಗೆ ಇಳಿಸಿದ್ದಾರೆ. ಇದೊಂದು ದೊಡ್ಡ ಮತ್ತು ಮಹತ್ವದ ಬದಲಾವಣೆ. ಸರಿ, ಮುಂದಿನ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದ್ದು. ಐಐಟಿ ರೂರ್ಕಿಯ ಒಂದು ಸ್ಟಡಿ ಪ್ರಕಾರ ಹಿಮಾಲಯ ಪ್ರದೇಶದಲ್ಲಿ ಯಾವ ದೊಡ್ಡ ಬದಲಾವಣೆ ಆಗ್ತಾ ಇದೆ? ಮಾನ್ಸೂನ್ ಮಳೆನೇ ನಿಂತೋಗಿದ್ಯಾ? ಪಶ್ಚಿಮ ವಿಕ್ಷೋಭಗಳ ಸ್ವರೂಪ ಬದಲಾಗ್ತಾ ಇದೆಯಾ? ಭೂಕಂಪಗಳು ಜಾಸ್ತಿ ಆಗ್ತಾ ಇವಯಾ? ಅಥವಾ ಅರಣ್ಯ ಪ್ರದೇಶ ಹೆಚ್ಚಾಗ್ತಾ ಇದೆಯಾ? ಸರಿಯಾದ ಉತ್ತರ ಆಪ್ಷನ್ ಬಿ. ಆ ಅಧ್ಯಯನದ ಪ್ರಕಾರ ಪಶ್ಚಿಮ ವಿಕ್ಷೋಭಗಳ ತೀವ್ರತೆ, ಅವುಗಳು ಚಲಿಸೋ ದಾರಿ ಮತ್ತು ಅವುಗಳ ಅವಧಿಯಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಪಶ್ಚಿಮ ವಿಕ್ಷೋಭಗಳು ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ಕಡೆಯಿಂದ ಬಂದು ಉತ್ತರ ಭಾರತಕ್ಕೆ ಮಳೆ ಮತ್ತು ಹಿಮ ತರುವಂತಹ ಹವಾಮಾನ ವ್ಯವಸ್ಥೆಗಳು. ಈ ಬದಲಾವಣೆಗಳಿಂದ ಏನಾಗ್ತಿದೆ ಅಂದ್ರೆ, ಮಳೆ ಮತ್ತು ಹಿಮಪಾತ ಯಾವಾಗ, ಎಲ್ಲಿ, ಎಷ್ಟು ಬೀಳುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ. ಹಿಮನದಿಗಳು ಬೇಗ ಕರಗ್ತಾ ಇವೆ ಮತ್ತು ಭೂಕುಸಿತ, ಪ್ರವಾಹದಂತಹ ಅನಾಹುತಗಳ ಅಪಾಯ ಕೂಡ ಜಾಸ್ತಿ ಆಗ್ತಿದೆ. ಈಗ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಬಗ್ಗೆ ನೋಡೋಣ. PMMITRA ಪಾರ್ಕ್ ಯೋಜನೆ. ಇದರ ಮುಖ್ಯ ಉದ್ದೇಶ ಏನು? ಇದು ಕೃಷಿಗೆ ಸಂಬಂಧಿಸಿದ್ದ ಅಥವಾ ಜವಳಿ ಉದ್ಯಮಕ್ಕ? ಸರಿಯಾದ ಉತ್ತರ ಯಾವುದು? ಹೌದು, ಸರಿಯಾದ ಉತ್ತರ ಆಪ್ಷನ್ ಬಿ. ಪಿಎಂ ಮಿತ್ರ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಆ್ಯಂಡ್ ಅಪ್ಯಾರಲ್. ಈ ಯೋಜನೆಯ ಮುಖ್ಯ ಗುರಿ ಏನಪ್ಪಾ ಅಂದ್ರೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಸಂಪೂರ್ಣ ವ್ಯಾಲ್ಯೂ ಚೈನ್ ಅಂದ್ರೆ ಹತ್ತಿ ಬೆಳೆಯೋದ್ರಿಂದ ಹಿಡಿದು ನೂಲ್ ಮಾಡೋದು, ಬಟ್ಟೆ ನೇಯೋದು, ಬಟ್ಟೆ ಹೊಲಿಯೋದು ಮತ್ತು ಅದನ್ನು ರಫ್ತು ಮಾಡೋದು, ಈ ಎಲ್ಲವನ್ನೂ ಒಂದೇ ಜಾಗದಲ್ಲಿ ಸ್ಥಾಪಿಸೋದು. ಇದರ ಅಂತಿಮ ಗುರಿ ಭಾರತವನ್ನ ಜಗತ್ತಿನ ಟೆಕ್ಸ್ಟೈಲ್ ಹಬ್ ಆಗಿ ಮಾಡೋದು. ಓಕೆ, ಈಗ ರೈಲ್ವೆ ಸೇವೆಗಳ ಬಗ್ಗೆ ಒಂದು ಪ್ರಶ್ನೆ. ರೈಲ್ವನ್ ಅಂತ ಒಂದು ಆ್ಯಪ್ ಇದೆ. ಇದರ ಮುಖ್ಯ ಉದ್ದೇಶ ಏನು? ಇದು ಬರೀ ಟಿಕೆಟ್ ಬುಕ್ ಮಾಡೋಗಾ ಅಥವಾ ಇದರಲ್ಲಿ ಬೇರೆನಾದ್ರೂ ಸೇವೆಗಳು ಸಿಗುತ್ತಾ? ಸರಿಯಾದ ಉತ್ತರ ಆಪ್ಷನ್ ಸಿ. ರೈಲ್ವನ್ ಅನ್ನೋದು ಒಂದು ಆಲ್ ಇನ್ ಒನ್ ಆ್ಯಪ್. ಅಂದ್ರೆ ಇದೊಂದೇ ಆ್ಯಪ್ನಲ್ಲಿ ನೀವು ಟಿಕೆಟ್ ಬುಕ್ ಮಾಡಬಹುದು, PNR ಸ್ಟೇಟಸ್ ಚೆಕ್ ಮಾಡಬಹುದು, ಟ್ರೈನ್ ಎಲ್ಲಿದೆ ಅಂತ ಲೈವ್ ಆಗಿ ನೋಡಬಹುದು,
ಊಟ ಆರ್ಡರ್ ಮಾಡಬಹುದು. ಅಷ್ಟೇ ಅಲ್ಲ, ರೇಲ್ ಮದದ್ ಮೂಲಕ ಕಂಪ್ಲೇಂಟ್ ಕೂಡ ಕೊಡಬಹುದು. ಇದರ ಜೊತೆಗೆ ಎಕ್ಸಾಮ್ ದೃಷ್ಟಿಯಿಂದ 2 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನೆನ್ಪಿಟ್ಕೊಳ್ಳಿ. ಭಾರತದ ಮೊದಲ ಪ್ಯಾಸೆಂಜರ್ ಟ್ರೈನ್ ಓಡಿದ್ದು ಏಪ್ರಿಲ್ 16, 1853 ರಂದು ಮುಂಬೈನಿಂದ ಠಾಣೆಗೆ. ಸದ್ಯ ನಮ್ಮ ಭಾರತೀಯ ರೈಲ್ವೆ ನೆಟ್ವರ್ಕ್ ಅಮೆರಿಕ, ಚೀನಾ ಮತ್ತು ರಷ್ಯಾ ನಂತರ ಜಗತ್ತಿನಲ್ಲಿಯೇ 4ನೇ ಅತಿ ದೊಡ್ಡದು. ಬನ್ನಿ, ಈಗ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ನಮ್ಮ ಹೆಮ್ಮೆಯ KSDL ಅಂದ್ರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಎಲ್ಲರಿಗೂ ಗೊತ್ತಿರೋ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸೋ ಕಂಪನಿ ಅಲ್ವಾ? ಇದರ ಸದ್ಯದ ಬ್ರ್ಯಾಂಡ್ ಅಂಬಾಸಡರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ನಟಿ ತಮನ್ನಾ ಭಾಟಿಯಾ. KSDL ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಇರೋ ಕರ್ನಾಟಕ ಸರ್ಕಾರದ ಒಂದು ಉದ್ದಿಮೆ. ಇದರ ಇತಿಹಾಸ ತುಂಬಾ ಗೊಪ್ಪದು. ಈ ಫ್ಯಾಕ್ಟರಿಯನ್ನ 1916ರಲ್ಲಿ ಮಹಾರಾಜ ನಾಲವಡಿ ಕೃಷ್ಣರಾಜ ಒಡೆಯರವರ ಆಶಯದಂತೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಶುರು ಮಾಡಲಾಯಿತು. ಇದರ ಅತಿದೊಡ್ಡ ವಿಶೇಷತೆ ಅಂದರೆ ಜಗತ್ತಿನಲ್ಲೇ 100ಕ್ಕೆ 100ರಷ್ಟು ಶುದ್ಧ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಸೋಪ್ ತಯಾರಿಸೋ ಒಂದೇ ಒಂದು ಕಂಪನಿ ಅಂದೇ ಅದು KSDL. ಈಗ ಕ್ರೀಡಾ ಕ್ಷೇತ್ರದ ಕಡೆಗೆ ಗಮನ ಹರಿಸೋಣ. ಕರ್ನಾಟಕದ ಕ್ರೀಡಾಪಟು ಅನುಷ್ಕಾ ಅವರು ಇತ್ತೀಚೆಗೆ ಕಂಚಿನ ಪದಕ ಗೆದ್ದು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಅವರು ಯಾವ ಕ್ರೀಡೆಯಲ್ಲಿ ಈ ಸಾಧನೆ ಮಾಡಿದ್ದಾರೆ? ಕುಸ್ತಿ, ಶೂಟಿಂಗ್, ಬಾಕ್ಸಿಂಗ್ ಅಥವಾ ಬ್ಯಾಡ್ಮಿಂಟನ್? ಸರಿಯಾದ ಉತ್ತರ ಆಪ್ಷನ್ ಬಿ, ಶೂಟಿಂಗ್. ಅನುಷ್ಕಾ ಅವರು ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕವನ್ನ ಅಂದರೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಏಷ್ಯಾದಂತಹ ಕಾಂಪಿಟೇಟಿವ್ ವೇದಿಕೆಯಲ್ಲಿ ಪದಕ ಗೆಲ್ಲೋದು ನಿಜಕ್ಕೂ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಈಗ ಒಂದು ತುಂಬಾನೇ ಸ್ಫೂರ್ತಿದಾಯಕವಾದ ಸಾಧನೆ ಬಗ್ಗೆ ಪ್ರಶ್ನೆ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ಹೆಜ್ಜೆಯಿಟ್ಟ ಕೇರಳದ ಮೊದಲ ದೃಷ್ಟಿಹೀನ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ತನ್ಯಾ ಸೀನಾಥನ್. ಇವರ ಸಾಧನೆ ನಿಜಕ್ಕೂ ಐತಿಹಾಸಿಕ. ಹುಟ್ಟಿನಿಂದಲೇ ಸಂಪೂರ್ಣ ದೃಷ್ಟಿ ಇಲ್ಲದಿದ್ದರೂ ಕಣ್ಣೂರು ಯೂನಿವರ್ಸಿಟಿಯಿಂದ LLB ಪದವಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. 2025ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು, ದೃಷ್ಟಿಹೀನ ಅಭ್ಯರ್ಥಿಗಳು ಕೂಡ ಜುಡಿಷಿಯಲ್ ಸರ್ವಿಸ್ ಎಕ್ಸಾಮ್ಸ್ ಬರೀಬಹುದು ಅಂತ. ಈ ತೀರ್ಪೇ ತನ್ಯಾ ಅವರಂಥ ಅನೇಕರ ಸಾಧನೆಗೆ ಬಾಗಿಲು ತೆರೆಯಿತು. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಮಾನ ಅವಕಾಶದ ಕಡೆ ಇಟ್ಟ ಒಂದು ದೊಡ್ಡ ಹೆಜ್ಜೆ. ಸರಿ, ಇವತ್ತಿನ ನಮ್ಮ ಕೊನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಿಸಿದ್ದು. 2026ರ ಫೆಬ್ರವರಿ 19ರಂದು ಬೋರ್ಡ್ ಆಫ್ ಪೀಸ್ ಉಪಕ್ರಮದ ಮೊದಲ ಸಭೆ ಯಾವ ನಗರದಲ್ಲಿ ನಡೆಯಲಿದೆ? ನ್ಯೂಯಾರ್ಕ್, ಜಿನೀವಾ, ವಾಷಿಂಗ್ಟನ್ ಅಥವಾ ಬ್ರುಸೆಲ್ಸ್? ಸರಿಯಾದ ಉತ್ತರ ಆಪ್ಷನ್ ಸಿ, ವಾಷಿಂಗ್ಟನ್. ಈ ಮೊದಲ ಸಭೆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ DC ಯಲ್ಲಿ ನಡೆಯಲಿದೆ. ಈ ಬೋರ್ಡ್ ಆಫ್ ಪೀಸ್ ಅನ್ನೋ ಉಪಕ್ರಮವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶುರು ಮಾಡಿದ್ದು, ಜಗತ್ತಿನಾದ್ಯಂತ ಶಾಂತಿ ಒಪ್ಪಂದಗಳನ್ನು ಜಾರಿಗೆ ತರೋದು ಇದರ ಮುಖ್ಯ ಉದ್ದೇಶವಾಗಿದೆ. ಓಕೆ, ಪ್ರಶ್ನೋತ್ತರಗಳ ಸುತ್ತು ಮುಗಿತು. ಈಗ ಒಂದು ರ್ಯಾಪಿಡ್ ಫೈರ್ ರಿವಿಷನ್ ರೌಂಡ್. ಇವತ್ತಿನ ಬೇರೆ ಪ್ರಮುಖ ಸುದ್ದಿಗಳನ್ನ ಒಂದೇ ಲೈನಲ್ಲಿ ಫಟಾಫಟ್ ಅಂತ ನೆನ್ಪು ಮಾಡ್ಕೊಳ್ಳೋಣ. ಗಮನ ಕೊಟ್ಟು ಕೇಳಿ. ಮೊದಲನೇದು ಚಂದ್ರತಾಲ್ ಜೋಗು ಪ್ರದೇಶ. ಇದು ಹಿಮಾಚಲ ಪ್ರದೇಶದಲ್ಲಿದೆ. INSV ಕೌಂಡಿನ್ನ ಪ್ರಾಚೀನ ಹಡಗು ತಂತ್ರಜ್ಞಾನ ಬಳಸಿ ಪೋರ್ಬಂದರ್ನಿಂದ ಮಸ್ಕಟ್ಗೆ ತನ್ನ ಮೊದಲ ಪ್ರಯಾಣ ಬೆಳೆಸಿದೆ. ಇಂದ್ರಪುರಿ ಬ್ಯಾರೇಜ್, ಇದು ಬಿಹಾರದ ಸೋನ್ ನದಿಯ ಮೇಲಿದೆ. ಇದು ಜಗತ್ತಿನ 4ನೇ ಅತಿದೊಡ್ಡ ಬ್ಯಾರೇಜ್. ಕಚ್ ರಣೋತ್ಸವ ಗುಜರಾತ್ನ ಧೋರ್ಡೋದಲ್ಲಿ ನಡೆಯುತ್ತೆ. ಲಾನಿನ ಪರಿಣಾಮದಿಂದ ಭಾರತದಲ್ಲಿ ಮಾನ್ಸೂನ್ ಬಲವಾಗಿ ಹೆಚ್ಚು ಮಳೆಯಾಗಬಹುದು. ಡುಲ್ಹಸ್ತಿ ಜಲವಿದ್ಯುತ್ ಯೋಜನೆ ಜಮ್ಮು ಕಾಶ್ಮೀರದ ಚೆನಾಬ್ ನದಿಯ ಮೇಲಿದೆ. ಜೆಹಾನ್ಪುರ ಬೌದ್ಧ ಸ್ಥಳ, ಇದು ಜಮ್ಮು ಕಾಶ್ಮೀರದಲ್ಲಿ ಪತ್ತೆಯಾಗಿದ್ದು ಕುಶಾಣರ ಕಾಲದ್ದು. ICET ಒಪ್ಪಂದ, ಇದು ಭಾರತ ಮತ್ತು ಅಮೆರಿಕ ನಡುವಿನ ತಂತ್ರಜ್ಞಾನ ಸಹಕಾರ ಒಪ್ಪಂದ. ಭಾರತದ ಮೊದಲ ವನ್ಯಜೀವಿ ಸುರಕ್ಷಿತ ಹೆದ್ದಾರಿ ಮಧ್ಯಪ್ರದೇಶದ NH45. ಮತ್ತು ಕೊನೆಯದಾಗಿ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡೆಗಳಲ್ಲಿ ಛತ್ತೀಸ್ಗಢ ರಾಜ್ಯ ಮುಂಚೂಣಿಯಲ್ಲಿದೆ. ಮತ್ತು ಕೊನೆಗೆ ನಿಮಗಾಗಿ ಒಂದು ಪ್ರಶ್ನೆ. ಭಾರತೀಯ ಸಂವಿಧಾನವನ್ನ ತಿದ್ದುಪಡಿ ಮಾಡೋ ಪ್ರಕ್ರಿಯೆ ಬಗ್ಗೆ ಯಾವ ಅನುಚ್ಛೇದ ಅಂದ್ರೆ ಆರ್ಟಿಕಲ್ನಲ್ಲಿ ವಿವರಿಸಲಾಗಿದೆ? ಇದು ಪರೀಕ್ಷೆಗಳಲ್ಲಿ ಪದೇ ಪದೇ ಬರೋ ಪ್ರಶ್ನೆ. ಯೋಚನೆ ಮಾಡಿ. ನಿಮ್ಮ ಉತ್ತರ ಏನು ಅಂತ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಇವತ್ತಿನ ಈ ಚರ್ಚೆ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೆಚ್ಚಿನ ನೋಟ್ಸ್ಗಳಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಮ್ಮ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.